ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಬಿಡುವಿನ ಸಮಯವನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಳಬೇಕು. ಈ 20 ಸೂತ್ರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಯೋಚಿಸಿ, ನೀವು ಒಂದು ಕೋಣೆಯಲ್ಲಿ ಕುಳಿತಿದ್ದೀರಿ, ಕೈಯಲ್ಲಿ ಮೊಬೈಲ್ ಇದೆ, ನೆಟ್ ಆನ್ ಆಗಿದೆ, ಆದರೆ ಮಾಡಲು ಏನೂ ಕೆಲಸವಿಲ್ಲ. ಸ್ವಲ್ಪ ಹೊತ್ತು ಸ್ಕ್ರೋಲ್ ಮಾಡೋಣ ಎಂದು ಮನಸ್ಸು ಕೇಳುತ್ತದೆ. ಹೀಗೆ ಗಂಟೆಗಳೇ ಕಳೆದು ಹೋಗುತ್ತವೆ. ಆದರೆ ನಾನು ನಿಮಗೆ ಹೇಳುವುದಾದರೆ, ಇದೇ ಬಿಡುವಿನ ಸಮಯವನ್ನು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಹೌದು, ನಮ್ಮ ಪೂರ್ವಜರು ತಮ್ಮ ಬಿಡುವಿನ ಸಮಯವನ್ನು ಬೇರೆ ತರನಾಗಿ ಉಪಯೋಗಿಸುತ್ತಿದ್ದರು. ಇಂದು ನಾನು ನಿಮಗೆ ಹೇಳುವ 20 ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾಳೆ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತೀರಿ. ಪ್ರಾರಂಭಿಸುವ ಮೊದಲು ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ನು ತೆಗೆದುಕೊಳ್ಳಿ. ಬರೆಯುವುದರಿಂದ ವಸ್ತುಗಳು ನೆನಪಿನಲ್ಲಿರುತ್ತವೆ. 1ನೇದಾಗಿ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು. ಬಿಡುವಿನ ವೇಳೆ ಸಿಕ್ಕಾಗಲೆಲ್ಲ ಸುಮ್ಮನೆ ಕುಳಿತುಕೊಳ್ಳುವುದು. ನಾನು ಯಾರು, ಎಲ್ಲಿದ್ದೇನೆ ಮತ್ತು ಎಲ್ಲಿಗೆ ಹೋಗಬಯಸುತ್ತೇನೆ, ಈ ಪ್ರಶ್ನೆಗಳನ್ನು ದಿಕ್ಕು ನಿರ್ಧರಿಸುತ್ತದೆ. 2ನೇದಾಗಿ, ಪುಸ್ತಕಗಳ ಜಗತ್ತು. ನೆನಪಿಸಿಕೊಳ್ಳಿ, ನೀವು ಎಷ್ಟು ವರ್ಷಗಳಿಂದ ಪುಸ್ತಕಗಳನ್ನು ತೆರೆದಿಲ್ಲ. ಬಿಡುವಿನ ವೇಳೆ ಒಂದು ಪುಸ್ತಕ ಎತ್ತಿಕೊಳ್ಳಿ, ಓದಲು ಪ್ರಾರಂಭಿಸಿ. ಜೀವನವು ನಿಮಗೆ ಕಲಿಸಲು ಸಾಧ್ಯವಾಗದಷ್ಟು ವಿಷಯವನ್ನು ಪುಸ್ತಕಗಳು ನಿಮಗೆ ಕಲಿಸುತ್ತವೆ. 3ನೇದಾಗಿ, ಪೆನ್ನಿನ ಮಹತ್ವ. ಡೈರಿ ಬರೆಯಲು ಪ್ರಾರಂಭಿಸಿ. ನಿಮ್ಮ ಕಷ್ಟ ಸುಖದ ವಿಷಯಗಳನ್ನೆಲ್ಲ ಬರೆಯಿರಿ. ಎಂದಾದರೂ ಒಂದು ದಿನ ಹಿಂತಿರುಗಿ ನೋಡಿದಾಗ ವಾವ್ ಅನಿಸುತ್ತದೆ. 4ನೇದಾಗಿ, ದೇಹದ ಧ್ಯಾನ. ಬಿಡುವಿನ ಸಮಯದಲ್ಲಿ ಯೋಗ ಮಾಡುವುದು. ಇದು ಕೇವಲ ದೇಹಕ್ಕೆ ಮಾತ್ರವಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಬದಲಾಯಿಸುತ್ತದೆ. 5ನೇದಾಗಿ, ಹೊಸ ವಿಷಯಗಳನ್ನು ಕಲಿಯುವುದು. ಜಗತ್ತಿನ ಪ್ರತಿಯೊಂದು ಕೌಶಲ್ಯವೂ ಈಗ ನಿಮ್ಮ ಬೆರಳಿನ ತುದಿಯಲ್ಲಿದೆ. ಆನ್ಲೈನ್ ಕೋರ್ಸ್ಗಳು, ಹೊಸ ಯೋಚನೆಗಳು, ಇವುಗಳನ್ನು ಬಿಡುವಿನ ಸಮಯದಲ್ಲಿ ಕಲಿಯುವಿಕೆ. ಎಲ್ಲ ಕೌಶಲ್ಯಗಳು ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತವೆ. 6ನೇದಾಗಿ, ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಿರಿ. ನಿಮ್ಮ ತಾಯಿಯ ಜೊತೆ ಕುಳಿತು ಮಾತನಾಡದೆ ಎಷ್ಟು ದಿನಗಳು ಕಳೆದಿವೆ, ಅಥವಾ ನಿಮ್ಮ ಮಗುವಿನೊಂದಿಗೆ ಖುಷಿಯಿಂದ ಆಟವಾಡದೆ ಎಷ್ಟು ದಿನಗಳಾಯಿತು. ಬಿಡುವಿನ ವೇಳೆಯು ನಿಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸಲು ಅತ್ಯುತ್ತಮ ಕೊಡುಗೆಯಾಗಿದೆ. 7ನೇದಾಗಿ, ಕೈತೋಟ. ಬಿಡುವಿನ ಎಲ್ಲ ಸಮಯದಲ್ಲೂ ಸಸ್ಯಗಳಿಗೆ ನೀರು ಹಾಕಿರಿ ಮತ್ತು ಸಸ್ಯಗಳ ಬಗ್ಗೆ ಕಾಳಜಿ ವಹಿಸಿ. 8ನೇದಾಗಿ, ಸಂಗೀತ ಕಲಿಯುವುದು. ಹಾಡು ಹೇಳುವುದು, ಮೈಕ್ ಬಳಸುವುದು, ಹಾಡು ಹಾಡುವುದು ಕೇವಲ ಧ್ವನಿಯಲ್ಲ, ಅದು ರೋಗ ನಿವಾರಕವೂ ಹೌದು. 9ನೇದಾಗಿ, ಸಹಾಯ ಮಾಡುವುದು. ಬಿಡುವಿನ ವೇಳೆಯಲ್ಲಿ ಯಾರಿಗಾದರೂ ಸಹಾಯ ಮಾಡುವುದು ಒಂದು ಪವಿತ್ರ ಕೆಲಸವಾಗಿದೆ. ಕೆಲವೊಮ್ಮೆ ಅಪರಿಚಿತರಿಗೆ ಸಹಾಯ ಮಾಡುವುದರಿಂದ ಖುಷಿಪಡುವುದು. 10ನೇದಾಗಿ, ನಮ್ಮ ಮೇಲೆ ನಮಗೆ ನಂಬಿಕೆ. ಕನ್ನಡಿಯಲ್ಲಿ ನೋಡಿಕೊಳ್ಳಿ ಮತ್ತು ಹೇಳಿ, ನಾನು ಸೋಲನ್ನು ಒಪ್ಪಿಕೊಳ್ಳುವವನಲ್ಲ, ನಾನು ಗೆದ್ದೇ ಗೆಲ್ಲುತ್ತೇನೆ. 11ನೇದಾಗಿ, ಸ್ವಚ್ಛಗೊಳಿಸುವುದು. ಮನೆಯನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಮನಸ್ಸನ್ನು ಶುದ್ಧಗೊಳಿಸುವುದು. 12ನೇದಾಗಿ, ಗುರಿಗಳನ್ನು ಹೊಂದುವುದು. ಚಿಕ್ಕದು ಅಥವಾ ದೊಡ್ಡದು, ಒಂದು ಗುರಿ ಇರಬೇಕು. 13ನೇದಾಗಿ, ಪ್ರೇರಣಾದಾಯಕ ಕಥೆಗಳನ್ನು ಕೇಳುವುದು. 14ನೇದಾಗಿ, ಸೃಜನಾತ್ಮಕ ಕಲೆಗಳು. ಡ್ರಾಯಿಂಗ್ ಮಾಡುವುದು, ಪೇಂಟಿಂಗ್ ಮಾಡುವುದು. 15ನೇದಾಗಿ, ಡಿಜಿಟಲ್ ಡಿಟಾಕ್ಸ್. ಸ್ವಲ್ಪ ಸಮಯದವರೆಗೆ ಮೊಬೈಲ್ನಿಂದ ದೂರವಿರಿ. 16ನೇದಾಗಿ, ಹೊಸ ವ್ಯವಹಾರಗಳ ಬಗ್ಗೆ ತಿಳಿದುಕೊಳ್ಳುವುದು. 17ನೇದಾಗಿ, ಅಡಿಗೆ ಮಾಡುವುದು ಅಥವಾ ಹೊಸ ಅಡಿಗೆಗಳನ್ನು ಮಾಡುವುದು. 18ನೇದಾಗಿ, ಧ್ಯಾನ ಮಾಡುವುದು. 10 ನಿಮಿಷ ಶಾಂತವಾಗಿ ಕುಳಿತು ಧ್ಯಾನ ಮಾಡುವುದು. 19ನೇದಾಗಿ, ಭವಿಷ್ಯದ ಯೋಜನೆಗಳು. ಖರ್ಚು ಮತ್ತು ವೆಚ್ಚಗಳ ಬಗ್ಗೆ ತಿಳಿದುಕೊಳ್ಳುವುದು. 20ನೇದಾಗಿ, ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು. ಈ ದಿನಕ್ಕಾಗಿ ಕೃತಜ್ಞರಾಗಿರಿ. ಸ್ನೇಹಿತರೆ, ಬಿಡುವಿನ ಸಮಯ ಸಿಗುವುದು ಒಂದು ಉಡುಗೊರೆಯಂತೆ. ಕೆಲವರು ಮೊಬೈಲ್ ಮತ್ತು ಗಾಸಿಪ್ನಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ ಮತ್ತು ಕೆಲವರು ಈ ಬಿಡುವಿನ ವೇಳೆಯನ್ನು
ಒಂದು ಮೆಟ್ಟಿಲಾಗಿ ಪರಿವರ್ತಿಸಿಕೊಂಡು ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಈಗ ನಿರ್ಧಾರ ನಿಮ್ಮ ಕೈಯಲ್ಲಿ ಇದೆ. ಕೇಳುಗರಿಗೆ ನಮಸ್ಕಾರಗಳು.